ನಿಮಗೆಲ್ಲರಿಗೂ ನಿಮ್ಮ ಆರೋಗ್ಯದ ಅಂಗಡಿಗೆ ಸ್ವಾಗತ. ಮದರ್ಸ್ ಹೆಲ್ತಿ ಫುಡ್ ಪ್ರಾಡಕ್ಟ್ಸ್, ಪಾರಂಪರಿಕ ಪರಿಪೂರ್ಣತೆಯ ವೈಭವವನ್ನು ಸವಿಯಿರಿ. ಇವತ್ತಿನ ಈ ವಿಡಿಯೋ ಉದ್ದೇಶ ಜಾಗರಿ, ಆರ್ಗ್ಯಾನಿಕ್ ಜಾಗರಿ ಅಥವಾ ಆರ್ಗ್ಯಾನಿಕ್ ಬೆಲ್ಲ. ಈ ಬೆಲ್ಲವನ್ನು ತುಂಬ ಜನಕ್ಕೆ ಇದರ ಅವೇರ್ನೆಸ್ ಅಂದರೆ ಆರ್ಗ್ಯಾನಿಕ್ ಜಾಗರಿನ ಹೇಗೆ ಉಪಯೋಗಿಸಬೇಕು ಅನ್ನೋ ಅರಿವಿಲ್ಲದೆ ಸುಮಾರು ಅದು ಹಾಕಿದ ತಕ್ಷಣ ಹಾಲು ಒಡೆಯುತ್ತೆ ಅನ್ನೋ ಕಂಪ್ಲೇಂಟ್ ಸುಮ್ಮನೆ ಇರೋದ್ರಿಂದ ಇವತ್ತು ಅದರ ಬಗ್ಗೆ ವಿಡಿಯೋ ಮಾಡಬೇಕಂತೇಳಿ ನಾವು ಮದರ್ಸ್ ಹೆಲ್ತಿ ಫುಡ್ ಪ್ರಾಡಕ್ಟ್ಸ್ ಅವರ ಜಾಗರಿ ಪುಡಿಯನ್ನು ಯೂಸ್ ಮಾಡಿಕೊಂಡು ನಾವು ಕಾಫಿ ಮತ್ತು ಹಾಲನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ನಾವು ಮೊದಲು ನೋಡಬೇಕಾಗಿರೋದು ಹಾಲನ್ನು ಫ್ಯಾಕ್ಚರೀಕರಣ ಅಂತ ಮಾಡಿದಾಗ ಅದಕ್ಕೂ ಕೆಲವೊಂದು ಆ್ಯಡೆಡ್ ಪರ್ಸೆಂಟೇಜ್ಗಳನ್ನು ಕೆಮಿಕಲನ್ನು ಆ್ಯಡ್ ರೂಪದಲ್ಲಿ ಆ್ಯಡ್ ಮಾಡ್ತಾರೆ. ಇಲ್ಲಿ ನಾವು ಉಪಯೋಗಿಸ್ತಾ ಇರ್ತಂಥ ಒಂದು ಪ್ಯೂರ್ಲಿ ಆರ್ಗ್ಯಾನಿಕ್ ಆಗಿರೋದ್ರಿಂದ ಅದರಲ್ಲಿ ಕೇವಲ ಸುಣ್ಣಿನ ಕಣಗಳು ಅಂದರೆ ಸುಣ್ಣ ಮತ್ತು ಸೋಡಾವನ್ನು ಮಾತ್ರ ಉಪಯೋಗಿಸಿ ಈ ಜಾಗರಿ ಪುಡಿಯನ್ನು ತಯಾರು ಮಾಡಿರ್ತೀವಿ. ಇಲ್ಲಿ ಜಾಗರಿ ಬಂದು ನಿಮಗೆ ಕೆಮಿಕಲ್ ಜೊತೆಗೆ ಅಂದರೆ ನಾವು ಈ ಹಾಲಿನಲ್ಲಿ ಮಿಕ್ಸ್ ಮಾಡಿರುವ ಆ್ಯಡ್ ಮಾಡಿರುವ ಕೆಮಿಕಲ್ ಜೊತೆಗೆ ಇದು ಸ್ಪಂದಿಸಲ್ಲ, ಅದನ್ನು ಅಪೋಸ್ ಮಾಡುತ್ತೆ. ಅಪೋಸ್ ಮಾಡಿದಾಗ ಡೈರೆಕ್ಟಾಗಿ ನೀವು ಕುದಿಯೋ ಹಾಲಲ್ಲಿ ಹಾಕಿದ್ರೆ ಅದು ಒಡೆಯುತ್ತೆ. ನೀವು ಕೇಳ್ಬೋದು ಕೆಲವೊಂದು ಬೇರೆ ಕಂಪನಿಯ ಬೆಲ್ಲದ ಪುಡಿಯನ್ನು ಯೂಸ್ ಮಾಡಿದಾಗ ಒಡೆಯಲ್ಲ ಅಂತ. ಸೊ ಅದು ಪ್ಯೂರ್ ಅಲ್ಲ ಅಂತ ಹೇಳ್ತೀವಿ. ಯಾಕೆಂದರೆ ಅದಕ್ಕೆ ನಾವು ಸಕ್ಕರೆಗೆ ಯೂಸ್ ಮಾಡುವಂಥ ಕೆಮಿಕಲ್ ಪರ್ಸೆಂಟೇಜ್ಗಳನ್ನು ಸಹ ಕೆಲವೊಂದಕ್ಕೆ ಯೂಸ್ ಮಾಡ್ತಾರೆ. ಆ ಯೂಸ್ ಮಾಡಿದಾಗ ಅದು ಯಾವುದೇ ರೀತಿಯಾಗಿ ಒಡೆಯಲ್ಲ. ನೀವು ನೋಡ್ತಾ ಇರ್ಬೋದು, ನಾವು ಬೆಲ್ಲದ ಪುಡಿಯನ್ನು ಈ ಒಂದು ಗ್ಲಾಸ್ನಲ್ಲಿ ಹಾಕ್ಕೊತೀವಿ. ಫಸ್ಟು ಇಲ್ಲಿ ಹಾಲು ಡೈರೆಕ್ಟಾಗಿ ನಾವು ಬೆಲ್ಲನ ಹಾಕಬಾರ್ದು. ನೀವು ಈ ಥರ ಹಾಲು ಕಾದ ಮೇಲೆ ನಾವು ಆ ಹಾಲನ್ನು ಡೈರೆಕ್ಟಾಗಿ ಆ ಗ್ಲಾಸ್ನಲ್ಲಿ ಹಾಕ್ಕೋಬೇಕು. ನೀವು ನೋಡ್ತಾ ಇದ್ದೀರಿ, ನಾವು ಆ ಗ್ಲಾಸ್ನಲ್ಲೇ ಹಾಕಿ ಅದನ್ನು ಮತ್ತೆ ಮಿಕ್ಸ್ ಮಾಡ್ಕೊತೀವಿ. ನಾವು ನೋಡಿ ಹಾಕ್ತಾಯಿದ್ದೀವಿ. ಈಗ ಅದನ್ನು ಮಿಕ್ಸ್ ಮಾಡ್ತೀವಿ. ನೀವು ನೋಡ್ತಾ ಇದ್ದೀರಿ, ಇವಾಗ ನಿಮ್ಮ ಎದುರುಗಡೆ ಅದನ್ನು ನಾವು ಮದರ್ಸ್ ಅವ್ರದ್ದೇ ಬೆಲ್ಲದ ಪುಡಿಯನ್ನು ಹಾಕಿದ್ವಿ. ಈಗ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀವಿ. ಇಲ್ಲಿ ಹಾಲು ಕೆಟ್ಟಿಲ್ಲ, ನೀವು ನೋಡ್ತಾ ಇದ್ದೀರ ಡೈರೆಕ್ಟಾಗಿ. ಈ ಥರ ಮಾಡೋದ್ರಿಂದ ನಿಮಗೆ ಅದು ಯಾವುದೇ ಕಾರಣಕ್ಕೆ ಬೆಲ್ಲ ಒಡೆಯಲ್ಲ. ಯಾಕೆ ಅಂತಂದರೆ ಅದರಲ್ಲಿ ಆ ಕೆಮಿಕಲ್ ಪರ್ಸೆಂಟೇಜ್ಗೆ ಅದು ಸಪೋರ್ಟ್ ಮಾಡಲ್ಲ. ಅದು ಸಪೋರ್ಟ್ ಮಾಡಬೇಕಂತಂದ್ರೆ ನಾವು ಈ ಶುಗರನ್ನು ನೋಡಿ, ನೀವು ಶುಗರ್ಗೆ ಹಾಕಿ ಎಷ್ಟೇ ಕುದಿಸಿದ್ರೂ ಅದು ಒಡೆಯಲ್ಲ. ಅದೇ ರೀತಿ ಬೇರೆ ಕಂಪ್ನಿಯ ಬೆಲ್ಲಗಳನ್ನು ಹಾಕಿ ಕುದಿಸ್ದಾಗೂ ಒಡೆಯಲ್ಲ ಅಂತಂದ್ರೆ ಅದಕ್ಕೂ ಕೆಮಿಕಲನ್ನು ಆ್ಯಡ್ ಮಾಡಿರ್ತಾರೆ. ಈಗ ನೆಕ್ಸ್ಟು ನೀವು ಅದೇ ಡೈರೆಕ್ಟಾಗಿ ಅದೇ ಇದಕ್ಕೆ ಕಾಫಿ ಪುಡಿ ಹಾಕ್ಕೊತಾ ಇದ್ದೀವಿ. ನೆಕ್ಸ್ಟ್ ಸೇಮ್ ಅದೇ ಥರ ಅದಕ್ಕೆ ಬೆಲ್ಲದ ಪುಡಿನ ಮತ್ತು ಗ್ಲಾಸ್ನಲ್ಲಿ ಹಾಕ್ಕೊಂಡು ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಾ, ಈಗ ಮತ್ತೆ ನಾನು ಇದಕ್ಕೆ ಗ್ಲಾಸಲ್ಲಿ ಬೆಲ್ಲದ ಪುಡಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು, ಅಥವಾ ನಿಮ್ಗೆ 2 ಸ್ಪೂನ್ 3 ಸ್ಪೂನ್ ಆ ರೀತಿಯಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡಿಕೊಂಡ್ರೆ, ಆ್ಯಡ್ ಮಾಡಿದ ನಂತರ ನಾವು ಅದನ್ನು ಮತ್ತೆ ಅಗೇನ್ ಡೈರೆಕ್ಟಾಗಿ ಅದರಲ್ಲೇ ನೀವು ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊತೀವಿ. ನೀವು ಇದನ್ನು ಎಷ್ಟು ಬೇಕೋ ಅದನ್ನು ಕಾಫಿ ಅಥವಾ ಟೀನ ಚೆನ್ನಾಗಿ ಅದನ್ನು ನೀವು ಸಪ್ರೇಟಾಗಿ ಕುದಿಸ್ಕೋಬೇಕು. ಅಂದರೆ ಅದರಲ್ಲಿ ನಾವು ಯಾವುದೇ ರೀತಿ ಬೆಲ್ಲವನ್ನು ಆ್ಯಡ್ ಮಾಡಿದಲೇ ನೀವು ಅದನ್ನು ಕುದಿಸ್ಕೊಂಡು ನೆಕ್ಸ್ಟ್ ಅದನ್ನು ಡೈರೆಕ್ಟಾಗಿ ನೀವು ಸೋರಿಸ್ಕೊಂಡು ಬೆಲ್ಲ ಜೊತೆಗೆ ಮಿಕ್ಸ್ ಮಾಡ್ಕೋಬೋದು. ಆವಾಗ ನಿಮಗೆ ಹಾಲು ಒಡೆಯಲ್ಲ. ನೀವು ನೋಡ್ಬೋದು, ನೀವು ಯೂಸ್ ಮಾಡೋವಂಥ ಹಾಲಿನ ಪ್ಯಾಕೆಟ್ ಮೇಲೆ ಕೆಲವೊಂದು ಆ್ಯಡೆಡ್ ವಿಟಮಿನ್ ಡಿ, ವಿಟಮಿನ್ ಬಿನ ಒಂದು 30%, 24% ಆ್ಯಡ್ ಅಂತಲೇ ತೋರಿಸಿರ್ತಾರೆ. ಆ್ಯಡೆಡ್ ವಿಟಮಿನ್ಸ್ ಅಂತಲೇ ಹಾಕಿರ್ತಾರೆ. ಆ ಆ್ಯಡೆಡ್ ವಿಟಮಿನ್ಸನ್ನು ಯಾವ್ದು ರೀತಿಯಲ್ಲಿ ಇರುತ್ತೆ, ಕೆಮಿಕಲ್ ರೀತಿಯಲ್ಲೇ ಇರುತ್ತೆ. ನೋಡಿ, ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀವಿ. ಮಿಕ್ಸ್ ಮಾಡಿದ್ರು ಸಹ ಕಾಫಿ ಒಡೆಯಲಿಲ್ಲ. ಸೊ ದಯವಿಟ್ಟು ನೀವು ಈ ರೀತಿಯಾಗಿ ಈ ಬೆಲ್ಲವನ್ನು ಯೂಸ್ ಮಾಡಿ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಇಲ್ಲಿ ಹಾಲು ಕೆಡಲ್ಲ. ಸೊ ನೀವು ಪ್ಯಾಕೆಟಲ್ಲಿ ನೋಡಿ, ನೀವು ಡೈರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗೋದು ಕೆಮಿಕಲ್ ಪರ್ಸೆಂಟೇಜನ್ನು ಆ್ಯಡ್ ಅಂತ ಹೇಳ್ಬಿಟ್ಟು ಬ್ಯಾಕ್ ಸೈಡಲ್ಲಿ ನಿಮ್ಗೆ ಅದರ ಎಂಟ್ರಿ ಇರುತ್ತೆ. ಆ ವಿಟಮಿನ್ ಡಿ, ವಿಟಮಿನ್ ಬಿಯನ್ನು ಆ್ಯಡ್ ಮಾಡಿರ್ತಾರೆ. ಸೊ ಮದರ್ಸ್ ಹೆಲ್ತಿ ಫುಡ್ ಪ್ರಾಡಕ್ಟ್ಸ್ ಅವ್ರದ್ದು ಜಾಗರಿ ಬೆಲ್ಲವನ್ನು ಯೂಸ್ ಮಾಡ್ತೀವಿ. ಇದು ಶುದ್ಧ ಆರ್ಗ್ಯಾನಿಕ್ ಆಗಿದೆ, ಯಾವುದೇ ರೀತಿಯ ಕೆಮಿಕಲನ್ನು ಇದಕ್ಕೆ ಆ್ಯಡ್ ಮಾಡಿರಲಿಲ್ಲ. ಥ್ಯಾಂಕ್ ಯು, ಬಾಯ್.